ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಅದು ನನ್ನ ತಪ್ಪು ಹೇಗಾಗುತ್ತೆ ಋಷಿ? ಬೇಕಾದ್ರೆ ಅವಳನ್ನೇ ಕೇಳು ಕೇಳು. ಏ ಕಮಲಿ, ಹೇಳೆ, ನಾನೆಲ್ಲ ಹಾಗೆ ಹೇಳಿದ್ನೇನೆ. ಕಮಲಿ, ನಿನ್ ಜೊತೆಗೆ ರಿಷಿ ಸಾರು, ಅಜ್ಜಿ, ತಾತಯ್ಯ, ನಾನು, ಸಂಭು ಎಲ್ರೂ ಇದ್ದೀವಿ. ಧೈರ್ಯವಾಗಿ ದಿಟ ಹೇಳವಿ. ಹೇಳಿ ಕಮಲಿ ಅವರೇ, ಅನಿಕಾ ನಿಮಗೆ ಹಾಗೆ ಹೇಳಿದ್ಲ ಇಲ್ವಾ? ಕಮಲಿ, ನೀನು ಯಾರನ್ನು ಉಳ್ಸಕ್ಕೆ ನೋಡ್ಬೇಡವಿ. ನಿನಗೋಸ್ಕರ ಈ ಕ್ಷಣ ದಿಟ ಹೇಳ್ಬಿಡು, ಸ್ವಾರ್ಥಿಯಾಗು. ಹೇಳು ಕಮಲಿ. ನೀವು ಹೀಗೆಲ್ಲ ಕೇಳಿದ್ರೆ ಹೇಳಲ್ಲ. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಇದಕ್ಕೆಲ್ಲ ಕಾರಣ ಅನಿಕಾ ತಾನೆ? ಹೇಳಿ ಕಮಲಿ ಅವರೇ. ಯಪ್ಪ, ರೂಮೇ ಇಷ್ಟು ದೊಡ್ಡದಾಗಿದೆ. ಇವ್ರ ಅಪ್ಪ ಅಮ್ಮ ಇವಳ ಮದ್ವೆಗೆ ಎಷ್ಟೆಲ್ಲ ಗೋಲ್ಡ್ ಮಾಡ್ಸಿರ್ಬೋದು. ಎಲ್ಲಿಟ್ಟಿದ್ದಾಳೆ? ಅಂಬಿ, ಕಂಟ್ರೋಲ್ ಕಂಟ್ರೋಲ್. ಏನ್ ಈ ಥರ ಕೆಟ್ಟ ಬುದ್ಧಿ? ಐ ಬುದ್ಧಿ ಕಂಟ್ರೋಲಲ್ಲಿದ್ರು ಬಾಡಿ ನನ್ನ ಮಾತೇ ಕೇಳ್ತಿಲ್ವಲ್ಲ. ಎಷ್ಟು ಮೆತ್ತಗಿದೆ. ಅಯ್ಯಂಗಾರ್ ಬೇಕ್ರಿ ಬಂತರ ಕದಿಯಕ್ ಬಂದವಳು ಇಲ್ಲೇ ಮಲ್ಕೊಂಡ್ಬಿಟ್ರೆ ಪೊಲೀಸ್ ಬಂದು ಎಬ್ಸ ಗಂಟೆ ಎದ್ದೋಳಲ್ಲ. ಇದನ್ನ ಯಾಕೆ ನಾನು ಎಸ್ಕೇಪ್ ಮಾಡಬಾರ್ದು? ಹೆಂಗಿದ್ರು HMT ಆಚೆನೇ ಇದ್ದಾನೆ. ಸಬ್ಬಾಸ್ ಕಮ್ಲಿ, ಇದು ನಮ್ಮ ಮಾರಾಪುರದ ಹುಡುಗಿ ಅಂದ್ರೆ. ತೆಪ್ ಮಾಡಿದವರು ಯಾರೇ ಆಗಿರ್ಲಿ, ಸುಳ್ಳು ಹೇಳ್ದಂಗೆ ಅವ್ರನ್ನ ಬಯಸ್ಕೊಳ್ದೆ ದಿಟ ಹೇಳೋದು. ಸೂಪರ್ ಅವಿ. ಎಲ್ಲರೂ ಸೇರ್ಕೊಂಡು ನನ್ನ ಬೇಬಿ ಮೇಲೆ ಸೇರ್ ತೀಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಕಾಮಿನಿ, ಬಾಯಿ ಮುಚ್ಕೊಂಡು ನಿಂತ್ಕೋ. ನಿನಗೆ ಮಾತಾಡೋ ಯೋಗ್ಯತೆ ಅರ್ಹತೆ ಎರಡೂ ಇಲ್ಲ. ಇವ್ರು ಯಾಕೆ ಅವಳ ಮೇಲೆ ಸೇರ್ ತೀರ್ಸ್ಕೋತಾರೆ? ಇವಳು ಏನೇನು ಆಟ ಆಡ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನ್ ಹೇಳ್ತಿದ್ದೀರ ರೀ? ಹೌದು ಅನ್ಪೂರ್ಣ, ಅವತ್ತು ನಿನ್ಗೆ ಹುಷಾರು ಇಲ್ದೇ ಇದ್ದಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಂತ ನಿಂಗೆ ಮತ್ತೆ ಕಮಲಿ ಹೋಗಿ ಕಾರ್ಕಿ ಕೇಳಿದ್ರೆ ಈಗ ಕೊಡದೆ ಆಟ ಆಡ್ತಿದ್ದಾಳೆ. ಆಟೋಲ್ಲಿ ಕರ್ಕೊಂಡು ಹೋಗಿ ಅಂತ ಬಂದ್ರೆ ಬಾಗಿಲು ಹಾಕಿ ಬಾಗಿಲಿಗೆ ಅಡ್ಡ ನಿಂತಿದ್ಲಿವಳು. ನೋ ಅಜ್ಜಿ, ನಾನು ಹಾಗೆಲ್ಲ ಮಾಡಿಲ್ಲ. ಕಮಲಿಗೆ ಸರಿಯಾಗಿ ಕಾರ್ ಓಡ್ಸಕ್ ಬರಲ್ಲ ಅಂತ, ಅದು ಸೇಫ್ ಅಲ್ಲ ಅಂತ ಅಂದೆ ಅಷ್ಟೇ. ಕಮಲಿ ಕಾರ್ ಓಡ್ಸಕ್ ಬರಲ್ಲ, ನಿನಗ್ ಬರುತ್ತೆ ತಾನೆ? ನೀನು ಅಜ್ಜಿನ ಕರ್ಕೊಂಡು ಹೋಗ್ಬೇಕಿತ್ತು. ಅಜ್ಜಿ, ಇಟ್ಸ್ ವೆರಿ ಕ್ಲಿಯರ್. ಇದಕ್ಕೆಲ್ಲ ಕಾರಣ
ಅನಿಕಾನೆ. ಕಮ್ಲಿ ಅವರು ಇದನ್ನೆಲ್ಲ ಯಾವುದನ್ನು ಹೇಳಲ್ಲ ಅಂತ ಗೊತ್ತಿದ್ದು ಇವ್ರನ್ನ ಅವಳು ಗೋಳು ಇಟ್ಕೊಂಡಿದ್ದಾಳೆ. ಮನೇಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ಕೊಂಡಿದ್ದೆ, ಆದರೆ ಮನುಷ್ಯತ್ವನೇ ಕಳ್ಕೊಂಡಿದ್ದಾರೆ ಅಂತ ಈಗ ಗೊತ್ತಾಯ್ತು. ಇವ್ರು ಯಾರ ಮೇಲೂ ನನಗೆ ಭರವಸೆ ಇಲ್ಲ ರಿಷಿ. ಪ್ರತಿ ಬಾರಿ ನನ್ನ ವಿಶ್ವಾಸನ ಮುರಿದು ನಿರಾಸನೆ ಮಾಡ್ತಾ ಬಂದಿದ್ದಾರೆ. ಈ ಅನಿಕಾಗೆ ನಾನು ಎಷ್ಟು ಸಲ ಚಾನ್ಸ್ ಕೊಟ್ಟಿದ್ದೀನಿ, ಅವಳು ತಿದ್ಕೋತಾಳೆ ಅಂತ. ಆದರೆ ಅವಳು ಬದಲಾಗೋ ಥರನೇ ಇಲ್ಲ. ನೋ ಅಜ್ಜಿ, ನೀವ್ ನನ್ನ ಬಗ್ಗೆ ತಪ್ಪಾಗಿ ಅನಿಕಾ ಸಾಕು. ಇನ್ನು ನಿನ್ ಮಾತು ಕೇಳೋದಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ. ಅಜ್ಜಿ ಮಾತ್ರ ಅಲ್ಲ, ನಾನು ನಿನ್ನ ನಂಬ್ದೆ, ನಿನ್ ಮಾತನ್ನೆಲ್ಲ ಕೇಳ್ದೆ. ನಿನಗೆ ನಿಜವಾಗ್ಲೂ ನನ್ನ ಕಮ್ಲಿ ಅವ್ರಿಗೆ ವಿಶ್ ಮಾಡ್ತಿದ್ಯಾ ಅನ್ಕೊಂಡೆ, ಆದ್ರೆ ಎಲ್ಲ ಸುಳ್ಳು. ಏಳು ವರ್ಷಕ್ಕಿಂತ ಜಾಸ್ತಿ ನಮ್ಗೆ ಯಾರೇ ಪರಿಚಯ ಇದ್ರು ಅವ್ರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರಂತೆ. ನೀನು ನಾನು ಹುಟ್ಟಾಗಿಂದ ಪರಿಚಯ, ಆದ್ರೆ ನೀನ್ ನನ್ನ ಫ್ರೆಂಡ್ ಅಲ್ವೇ ಅಲ್ಲ. ರಿಷಿ, ಹಾಗನ್ಬೇಡ. ಇಟ್ ಹರ್ಟ್ಸ್ ಮೀ. ರಿಯಲಿ? ಅಂದ್ರೆ ನನಗೆ ಎಷ್ಟು ಹರ್ಟ್ ಆಗಿರ್ಬೇಡ. ವೈರಿಗಳು ಎಷ್ಟೇ ಜನ ಬಂದರೂ ಎದುರು ನಿಂತು ಹೋರಾಡ್ಬೋದು ಅನಿಕಾ, ಆದ್ರೆ ಫ್ರೆಂಡೇ ಬೆನ್ನಿಂದ ನಿಂತು ಚೂರಿ ಹಾಕಿದ್ರೆ ಏನು ಮಾಡೋದಕ್ಕಾಗಲ್ಲ. ನೀನ್ ಮಾಡ್ತಿರೋದು ಅದನ್ನೇ. ರಿಷಿ, ಐ ಲವ್ ಯು. ಐ ಕಾಂಟ್ ಲೆಟ್ ಯು ಗೋ ರಿಷಿ. ಈ ಪೊಸೆಸಿವ್ನೆಸ್ ನನ್ನ ಹೀಗೆ ಮಾಡಿಸ್ತಿದೆ. ಪ್ಲೀಸ್ ಅರ್ಥ ಮಾಡ್ಕೋ. ನೀನ್ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಂಡು ಓಡಾಡಿದ್ಯಾ ಹೊರತು ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಥವಾ ನೀನ್ ನನ್ನ ಗರ್ಲ್ ಫ್ರೆಂಡ್ ಅಂತಾಗ್ಲಿ ಹೇಳ್ಕೊಂಡು ಓಡಾಡಿಲ್ಲ. ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಕಣೆ, ಇಡಿಯಟ್. ಜೊತೆಲಿ ಆಡಿದ್ದೀವಿ, ಬೆಳೆದಿದ್ದೀವಿ. ನಿನ್ನ ಮೇಲೆ ಯಾವತ್ತೂ ನನಗೆ ಲವ್ ಆಗಲ್ಲ ಕಣೆ. ಆದರೆ ನನಗೆ ಕಮ್ಲಿ ಅವ್ರ ಮುಖ್ಯನಾ ಅನಿಕಾ ಮುಖ್ಯನಾ ಅಂತ ಕೇಳಿದ್ರೆ ಕಡೆವರೆಗೂ ಫ್ರೆಂಡ್ ಆಗಿರೋ ಅನಿಕಾ ಒಂದು ಕೈ ಹೆಚ್ಚು ಅಂತಾನೆ ಹೇಳ್ತಿದ್ದೆ. ಆದರೆ ಆ ನಂಬಿಕೆನ ನೀನು ಕಳ್ಕೊಂಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಟು ಸೇ ದಿಸ್, ಬಟ್ ನಿಜ ಇದೆ ಅನಿಕಾ. ನಿನ್ನ ಪ್ರೀತಿನ ರಿಜೆಕ್ಟ್ ಮಾಡಿ ನಿನ್ಗೆ ಹರ್ಟ್ ಮಾಡಿದ್ದೀನಿ, ಐ ಅಗ್ರಿ. ಆದರೆ ಸುಳ್ಳು ಹೇಳಿ ನಿನ್ಗೆ ಯಾವತ್ತೂ ನಾನು ಮೋಸ ಮಾಡಿಲ್ಲ. ಆದರೆ ನೀನು ನನಗೆ ಮೋಸ ಮಾಡಿದ್ಯಾ? ಅವತ್ತೇನಂದ? ನಾನು ನೀನು ಇನ್ಮೇಲೆ ಫ್ರೆಂಡ್ಸ್ ಆಗೇ ಇರೋಣ, ನೀನು ಕಮ್ಲಿ ಅವ್ರ ಜೊತೆ ಒಟ್ಟಿಗೆ ಇರು ಅಂತ ಹೇಳ್ದವಳು ನೀನು. ಈಗ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಮ್ಲಿ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ಯಾ. ಇದನ್ನು ಯಾವತ್ತೂ ಕ್ಷಮಿಸಕ್ಕಾಗಲ್ಲ ಅನಿಕಾ. ಐ ಕಾಂಟ್ ಫರ್ಗಿವ್ ಯು. ಈಗ ಹೇಳ್ತೀನಿ ಕೇಳಿಸ್ಕೊ. ಕಮ್ಲಿ ಅವರೇ ನನ್ನ ಪ್ರಾಣ. ಅವ್ರ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ನೀರು ಬಂದ್ರು ಅದಕ್ಕೆ ಯಾರು ಕಾರಣ ಆಗ್ತಾರೋ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಐ ಲವ್ ಕಮ್ಲಿ.
ತೆರಿಕೆ ಡೈರಿ ಇಟ್ಟು ಬರೋಕ್ಕೆ ಹೋದ್ಲಾ ಇಲ್ಲ ಅಪ್ಪಾಲೆ ತಿಪ್ಪಾಲೆ ಆಡಿ ಬರೋಕ್ಕೆ ಹೋದ್ಲಾ ಗೊತ್ತಾಗ್ಲಿಲ್ವೇ? ಹಾಂ, ಯಾರಿಗಾದ್ರೂ ಅನುಮಾನ ಬಂದರೆ ಯಪ್ಪೋ ಪೊಲೀಸ್ ಕೈಲಿ ನಾನು ಮತ್ತೆ ತಿನ್ನಕ್ಕೆ ರೆಡಿ ಇಲ್ಲಪ್ಪ. HMDಗೆ ಫೋನ್ ಮಾಡೋಣ. ಮನೆಯವ್ರಿಗೋಸ್ಕರ ನನ್ನ ದೂರ ಮಾಡ್ಕೊಳ್ಳೋಕೆ ತಯಾರಾದ್ರ ನೀವು? ಐ ಲವ್ ಯು ಕಮಲಿ ಅವರೇ. ನಿಮ್ಮ ಕಷ್ಟ ಸಂಕಟ ಅರ್ಥ ಆಗುತ್ತೆ ನನಗೆ. ಇನ್ಮೇಲೆ ಯಾವುದೇ ತೊಂದರೆ ಇರಲ್ಲ. ನೋಡನಿಕಾ, ನಾನಂದರೆ ನೀನು ಇಷ್ಟಪಡೋದೇ ಆದರೆ, ನಾನು ಖುಷಿಯಾಗಿರಬೇಕು ಅಂತ ನೀನು ಬಯಸೋದೇ ಆದರೆ, ಕಮಲಿ ಅವರು ಖುಷಿಯಾಗಿರಬೇಕು. ಇವ್ರನ್ನ ನೀನು ನೋಯಿಸಿದ್ರೆ ನಾನು ಯಾವತ್ತೂ ಸಂತೋಷವಾಗಿರೋದಕ್ಕಾಗಲ್ಲ. ನಾವೂ ಅಷ್ಟೇ. ಕಮಲಿ ಮನಸ್ಸಿಗೆ ಏನಾದರೂ ನೋವಾದರೆ ನಾವು ನೆಮ್ಮದಿಯಾಗಿರೋದಿಲ್ಲ. ಈಗಾಗಲೇ ಸಾಕಷ್ಟು ನೋವು ತಿಂತಾ ಇರೋ ಆ ಹುಡುಗಿಗೆ ಇನ್ನೂ ಯಾಕೆ ನೋವು ಕೊಡ್ತಿದ್ಯಾ ಅನಿಕಾ? ಮಾಡಿದ್ದಕ್ಕೆಲ್ಲ ಅವಳ ಹತ್ರ ಸಾರಿ ಕೇಳು. ನೋ ನೋ ಬೇಬಿ, ನೀನೇನು ಕೇಳಬೇಡ. ಸಾರಿ ಕೇಳೋ ಅಂತ ತಪ್ಪು ನೀನೇನು ಮಾಡಿಲ್ಲ. ಅನ್ಪೂರ್ಣ, ನಿನಗೇನು ಗೊತ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರು. ನನ್ನ ಬೇಬಿ ಯಾವ ತಪ್ಪು ಮಾಡಿಲ್ಲ. ಹಳ್ಳಿಯಿಂದ ಬಂದವಳಿಗೆ ಮನೆಯಲ್ಲಿ ಸಿಂಹಾಸನ ಹಾಕಿ ಕೂರ್ಸಿದ್ಯಲ್ಲ, ಅದು ನೀನ್ ಮಾಡಿರೋ ತಪ್ಪು. ಆಮಿನಿ, ಇನ್ನೆಷ್ಟು ದಿವಸ ಈ ರೀತಿ ಹೇಳ್ಕೊಂಡು ಕೊರಪ್ತೀಯ ಹೇಳು? ನಿನಗೆ ನಿಜವಾಗ್ಲೂ ಮಹಾಜನ್ ಕುಟುಂಬದ ಮೇಲೆ ಪ್ರೀತಿ, ಗೌರವ, ಕಾಳಜಿ ಇದ್ದಿದ್ರೆ ನೀನು ನಿನ್ನ ಮೊಮ್ಮಗಳನ್ನ ಬದಲಾಯಿಸ್ತಿದ್ದೆ. ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ. ಅನಿಕಾ ಹಾಳಾಗೋದಕ್ಕೆ ಕಾರಣನೇ ಇವರು. ಅನಿಕಾ, ಮೊದಲು ನಿನ್ನ ತಲೆಯಲ್ಲಿರೋ ಕೆಟ್ಟದನ್ನೆಲ್ಲ ತೆಗೆದು ಬಿಸಾಕು. ಟ್ರೈ ಟು ಬಿ ಗುಡ್ ಫಾರ್ ಫ್ಯಾಮಿಲಿ ಯಾರ್. ಅಜಯ್, ಇನ್ನು ಸಾಕು ಅಜಯ್. ಕಮಲಿ ಅವ್ರು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ ಸಾಕು. ಇನ್ನೊಬ್ರಿಗೆ ಭಯಪಟ್ಟು ಕಷ್ಟಗಳನ್ನೆಲ್ಲ ಮುಚ್ಚಿಟ್ಟಿದ್ದು ಸಾಕು. ಇದಕ್ಕೆಲ್ಲ ಇಲ್ಲೇ ಫುಲ್ ಸ್ಟಾಪ್ ಇಡ್ತೀನಿ. ನನ್ನ ಹುಡುಗಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಇನ್ನು ಇವ್ರು ಇಲ್ಲಿರೋದು ಬೇಡ. ಏನು ಹೇಳ್ತಾ ಇದೆಯಾ ರಿಷಿ? ಇನ್ಫಾರ್ಮ್ ಮಾಡೋದ್ರಲ್ಲಿ ತಪ್ಪೇನಿದೆ? ಬೇಡದೆ ಇರೋ ತಲೆನೋವು ಅಷ್ಟೇ. ಅಲ್ಲ, ಕದ್ಕೊಂಡು ಹೋಗಿರೋರೇನು ಇಲ್ಲೇ ಇರ್ತಾರ? ಯಾವ ಊರಿಗೆ ಹೋಗಿದಾರೋ ಏನು? ಇಷ್ಟಕ್ಕೂ ಹೋಗಿರೋದೇನು? ಒಂದು ಸ್ವಲ್ಪ ಕ್ಯಾಶು ಅಷ್ಟೇ ತಾನೇ, ಹೋಗ್ಲಿ ಬಿಡು. ರಮೇಶ್, ಆ ಬ್ಯಾಗಲ್ಲಿರೋದು ಎಲ್ಲ ಎತ್ಕೊಂಡು ಹೋದ್ರೇನು
ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಐ ಡೋಂಟ್ ಕೇರ್. ಬಟ್ ನನ್ನ ಬರ್ತ್ಡೇಗೆ ಅಂತ ರಿಷಿ ವಾಚ್ ಗಿಫ್ಟ್ ಮಾಡಿದ್ದ, ಜೊತೆಗೆ ಡೈರಿನೂ ಅದರಲ್ಲೇ ಇದೆ. ಅದನ್ನು ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಅದು ನನಗೆ ತುಂಬ ಇಂಪಾರ್ಟೆಂಟ್. ತಾರಾ, ಅದೊಂದು ವಾಚ್ ಬಗ್ಗೆ ಇಷ್ಟೊಂದು ಸೆಂಟಿಮೆಂಟ್ ಯಾಕೆ? ಹೋಗಿ ಬಿಡು, ಇನ್ನೊಂದು ವಾಚ್ ಕೊಂಡ್ಕೊಂಡ್ರೆ ಆಯಿತು. ತಮಾಷೆ ಮಾಡಬೇಡಿ ರಮೇಶ್, ನನಗೆ ಆ ವಾಚೇ ಬೇಕು. ಕದ್ದಿರೋರು ನಂಗೆ ಪರಿಚಯ ಇದ್ದಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ರೂ ತಂದು ಕೊಡ್ತಿದ್ದೆ. ಓಕೆ, ಸಾರಿ, ಕೋಪ ಮಾಡ್ಕೋಬೇಡ. ಆ್ಯಕ್ಚುಲಿ ಈಗ ಬ್ಯಾಗ್ ಹುಡ್ಕೋದು ಅಂದರೆ ಕ್ವೈಟ್ ಇಂಪಾಸಿಬಲ್. ಆದರೆ ಆ ಹುಡುಗಿ ವಾಯ್ಸು ಮುಖ ಎಲ್ಲೋ ಪರಿಚಯ ಇದ್ದ ಹಾಗೆ ಇದೆಯಪ್ಪ. ನಾನು ಅಪ್ಸೆಟ್ ಆಗಿರುವಾಗಲೇ ನೀವು ಹೀಗೆಲ್ಲ ಮಾತಾಡಬೇಕಾ? ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಅಯ್ಯೋ ತಾರಾ, ತಾರಾ, ನಾನು ಸೀರಿಯಸ್ ಆಗಿ ಹೇಳಿದ್ದು. ಅಕ್ಕ, ಹಲೋ, ಏನಕ್ಕ ಇಷ್ಟೊತ್ತು? ಒಳಗಡೆ ಏನಾದ್ರು ತಗ್ಲಾಕೊಂಬಿಟ್ಟ ಹೆಂಗೆ? ಬಿಡ್ತು ಅನ್ನೋ ಬೇಕುಪ್ಪ. ಈ ಮನೆ ಒಳಗೆ ಬಂದಾಗಿಂದ ಟಾಮ್ ಅಂಡ್ ಜೆರಿ ಆಟ ಆಗೋಗಿದೆ. ಮತ್ತೆ ಇನ್ನೇನು ಮಾಡ್ತಿದ್ಯಾ ಅಲ್ಲಿ? ಡೈರಿ ಇಟ್ಟು ಬರೋದಕ್ಕೆ ಇಷ್ಟೊತ್ತು ಬೇಕಾ? ಲೈ, ಧ್ಯಾನ ಮಾಡೋ ರಿಷಿ ಮುಂದೆ ಡ್ಯಾನ್ಸ್ ಮಾಡೋ ಫಿಗರ್ಗಳ ಥರ ಮನೆ ತುಂಬ ನನ್ನ ಮನ್ಸು ಕೆಡ್ಸೋ ಐಟಮ್ಗಳಿದೆ. ನೀನು ಬಂದ್ರೆ ಒಂದು ಕೈ ಹಾಕ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಡ್ಬೋದು. ಆಹಾ, ಒಳಗಡೆ ಹೋಗ್ತಿದ್ದಂಗೆ ನಿನ್ನ ಬುದ್ಧಿ ಚೇಂಜ್ ಮಾಡ್ಬಿಟ್ಟಾ? ಸಂಭಾಷಕ, ಎಲ್ಲಿಂದ ಸಾಧು ಆಗೋದು ಅಂತ ಭಯ ಆಗೋಗಿತ್ತು. ಇದು ನಮ್ಮ ಅಂಬಿ ಅಕ್ಕ ಅಂದ್ರೆ. ಲೇ ಚಮಕೆ, ಇಲ್ಲೊಂದು ಬೆಡ್ ಇದೆ ಕಣೋ, ಸಖತ್ತಾಗಿದೆ. ಇದನ್ನ ಹೆಂಗಾನ ಮಾಡಿ ಎತ್ತಾಕೊಂಡು ಹೋಗ್ಬೇಕು. ಒಂದು ಪೌಂಡ್ ಬ್ರೆಡ್ ಆದ್ರೆ ಹೆಂಗೋ ಎತ್ಕೊಂಡ್ಬರ್ಬೋದು, ಒಂದು ಬೆಡ್ ಹೆಂಗಕ್ಕ ಎತ್ಕೊಂಡ್ಬರೋದು? ಬರ್ಬೋದು ಕಣೋ. ಇದನ್ನ ಹೆಂಗಾರು ಮಾಡಿ ಇಲ್ಲಿಂದ ಟೆರೆಸ್ಗೆ ಎತ್ಕೊಂಡೋದ್ರೆ ಅಲ್ಲಿಂದ ಎತ್ ಬಿಸಾಕಿ ನಮ್ ಗಾಡಿಗೆ ಹಾಕೋಬಹುದು. ಅಲ್ಲಿವರೆಗೂ ಆ ಮನೆಯವ್ರು ಸ್ಯಾನಿಟೈಸರ್ ಹಾಕೊಂಡು ಕೈ ತಿಕ್ಕೊಂತಿರ್ತಾರ. ಸುಮ್ಮನೆ ಡೈರಿ ಬಿಸಾಕ್ಬಿಟ್ಟು ಬಾ. ಬೆಡ್ ಬೇಕು ಅಂದ್ರೆ ಬೆಡ್ ಅಂಗಡಿಗೆ ಹೋಗಿ ಲಪ್ಟಾಯಿಸ್ಕೊಂಬರೋಣ. ರಚನಾ, ರಿಷಿ, ಏನಪ್ಪ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಮದುವೆ ಅಂದ್ರೆ ಮಕ್ಕಳ ಆಟ ಕೆಟ್ಟೋಯ್ತಾ? ಇನ್ನು 2 ಮನೆತನಗಳ ಮಧ್ಯೆ ಮಾತುಕತೆ ಆಗ್ಬೇಕು, 2 ಕುಟುಂಬಗಳಿಗೆ ಒಪ್ಪಿಗೆ ಆಗ್ಬೇಕು. ಎಷ್ಟು ಕೆಲಸ ಇದೆ, ಏನ್ ಕತೆ? ಆ ಚಿಂತೆ ನಿಮ್ಗೆ ಯಾಕೆ? ಅದೆಲ್ಲ ಜಸ್ಟ್ ಫಾರ್ಮ್ಯಾಲಿಟೀಸ್. ನನಗೆಲ್ಲದಕ್ಕಿಂತ ಮುಖ್ಯ ನಾನು ಪ್ರೀತಿಸ್ತಿರೋ ಹುಡುಗಿ ನೆಮ್ಮದಿ. ಅದು ಈ ಮನೇಲಿ ಸಿಕ್ತಿಲ್ಲ ಅಂತ ಹೇಳಿದ್ಮೇಲೆ ನಾನು ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ರಾಣಿ ಹಂಗೆ ನೋಡ್ಕೋತೀನಿ. ನನ್ನ ಮನೆ ಮಹಾರಾಣಿಯವರು. ಕಮ್ಲಿ, ಅದೃಷ್ಟ ಅಕಸ್ಮಾತಾಗಿ ಬರ್ತದೆ ಅಂತಾರಲ್ಲ, ಇದೇ ಕಣವಿ ಅದು. ಕಂಗ್ರ್ಯಾಚುಲೇಷನ್. ಇನ್ಯಾಕೆ, ನಿಂಗೆ ಯಾವ ಕಷ್ಟನೂ ಇರೋಕ್ಕಿಲ್ಲ.